ಭಾವನಾತ್ಮಕತೆ ಇದೆ, ಒಂದು ಹಾಸ್ಯದ ಸಿಂಚನ ಇದೆ. ಹಾಗಾಗಿ ಅದು ಓದುಗರನ್ನ ತನತಾನೇ ಸೃಷ್ಟಿ ಮಾಡ್ಕತ್ತ ಹೋಗ್ತದೆ. ಅನೇಕ ಲೇಖನಗಳು, ಅನೇಕ ಲೇಖಕರ ಸಮಸ್ಯೆ ಇರೋದೇನು ಅಂತಂದ್ರೆ, ಇನ್ಯಾರೋ ಸೃಷ್ಟಿ ಮಾಡಿದ ಓದುಗರನ್ನ ತಾವು ಮುಟ್ಟುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ನಾಗೇಶ್ ಹೆಗಡೆಯವರ ಮಹತ್ವ ಇರೋದು ತನ್ನ ಓದುಗರನ್ನ ಸ್ವತಃ ತಾನು ಸೃಷ್ಟಿಯನ್ನ ಮಾಡ್ಕೋತಾ ಅವರನ್ನ ಆಕರ್ಷಣೆ ಮಾಡ್ಕೋತಾ ವಿಜ್ಞಾನದ ಪರಿಧಿಗೆ ಎಳ್ಕೊಳ್ಳುವ ಪ್ರಯತ್ನಗಳನ್ನ ನಿರಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಇಡೀ ವಿಜ್ಞಾನದ ಲೇಖನಗಳನ್ನ ಅನ್ನೋದಕ್ಕಿಂತ ಸಾಹಿತ್ಯದ ಅವರ ಲೇಖನವನ್ನು ನೋಡಿದ್ರೆ ಮೂರು ಪ್ರಮುಖ ಅಂಶಗಳು ನನಗೆ ಕಂಡುಬರೋದು. ಒಂದು ಸರಳ, ಅತ್ಯಂತ ಸರಳವಾಗಿ ವಿಜ್ಞಾನವನ್ನ ಸಾಹಿತ್ಯವನ್ನ ಮಿಕ್ಸ್ ಮಾಡ್ತಾರೆ ಮತ್ತು ನಮ್ಮ ಎದುರುಗಡೆಗೆ ಹೇಳ್ತಾ ಹೋಗ್ತಾರೆ. ಎರಡನೇದು ಆಪ್ತತೆ. ಅದು ಎಷ್ಟು ಆಗ್ತಾ ಅಂತಂದ್ರೆ ನಮ್ಮ ಒಳಗಡೆಗೆ ಇಳಿಯೋದಕ್ಕೆ ಶುರು ಮಾಡ್ತಾರೆ. ಬಾಯಿ ಒಳಗಡೆ ಇರುವ ಬ್ಯಾಕ್ಟೀರಿಯಾಗಳನ್ನ ಅವರು ವಿಶ್ಲೇಷಣೆ ಮಾಡುವಾಗ, ವಿವರಿಸುವಾಗ ಅವರು ನೇರವಾಗಿ ಹೋಗೋದು ಕೃಷ್ಣನ ಬಾಯಲ್ಲಿ ಯಶೋಧೆ ನೋಡಿದ ಬ್ರಹ್ಮಾಂಡದ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಆ ಕಥೆಯನ್ನು ಹೇಳ್ತಿರುವಾಗಲೇ ನನಗೆ ಗೊತ್ತಿರುವ ಕಥೆಯ ಮೂಲಕವಾಗಿ ವಿಜ್ಞಾನವನ್ನು ಅವರು ಪ್ರವೇಶ ಮಾಡುವ ಒಂದು ಅದ್ಭುತವಾದಂತ ಶೈಲಿಯನ್ನ ಅವರು ಒಳಗೊಂಡಿದ್ದಾರೆ. ಹಾಗಾಗಿ ತಕ್ಷಣದಲ್ಲಿ ಅದು ನಮಗೆ ಆಗ್ತಾ ಇದೆ. ಮೂರನೇದು, ಒಂದು ಅಂಕಣಕ್ಕೆ ತೀರಾ ಪ್ರಮುಖವಾದಂತ ಖಚಿತತೆ ಅವರ ಇಡೀ ಲೇಖನದಲ್ಲಿ ಕಾಣಬಹುದಾದಂತ ಅತ್ಯಂತ ಮಹತ್ವದ ಅಂಶ. ಯಾಕೆ ಖಚಿತತೆ ಬಂದಿದೆ ಅಂತಂದ್ರೆ, ಒಬ್ಬ ಲೇಖಕನಿಗೆ ಒಂದು ತಾತ್ವಿಕವಾದಂತ ಸ್ಪಷ್ಟತೆ ಇದ್ದಾಗ ಈ ಖಚಿತತೆ ಬರ್ತದೆ. ಆ ತಾತ್ವಿಕ ಸ್ಪಷ್ಟತೆಯನ್ನ, ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೇನೆ, ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ಪಷ್ಟವಾದಂತ ನಿಲುವಿದೆ. ಎರಡನೇದು ಅಪಾರವಾದಂತ ಅವರ ಓಡಾಟ. ಯಾವ ಮನುಷ್ಯ ಜನರ ಜೊತೆಗೆ ಬೆರೆಯಲಿಕ್ಕೆ ಸಾಧ್ಯ ಆಗ್ತವೋ, ಜನರ ನಾಡಿಮಿಡಿಯನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅಂತವನು ಮಾತ್ರ ಹೀಗೆ ಒಂದು ಅಂಕಣವನ್ನು ಬರೆಯಬಲ್ಲ. ನೋಡಿ, ಅವರಲ್ಲಿ ಅಂಕಣವನ್ನು ನೋಡಿದ್ರೆ ಒಬ್ಬ ರೈತನ ಬಗ್ಗೆ ಬರೀತಾರೆ, ಒಬ್ಬ ಹಿಂದುಳಿದ ಜಾತಿಯನ್ನ ಬಗ್ಗೆ ಬರೀತಾರೆ, ಭೂಮಿಯ ಬಗ್ಗೆ ಬರೀತಾರೆ, ಭೂಮಿಯ ಒಡಲಿನ ಬಗ್ಗೆ ಬರ್ತಾರೆ, ಭತ್ತದ ಬಗ್ಗೆ ಬರೀತಾರೆ, ಕೃಷಿಯ ಬಗ್ಗೆ ಬರೀತಾರೆ, ಬೇಟೆಯ ಬಗ್ಗೆ ಬರೀತಾರೆ, ಅಣುಸ್ಥಾವರದ ಬಗ್ಗೆ ಬರೀತಾರೆ. ಇವತ್ತು ನಡೆತಿರುವಂತಹ ರಾಜಕೀಯದ ಒಂದು ಭಂಡಾಟದ ಬಗ್ಗೆ ಬರೀತಾರೆ, ಈ ಜಗತ್ತನ್ನು ಆವರಿಸಿಕೊಂಡಿರುವಂತಹ ಉದಾರೀಕರಣದ ಬಗ್ಗೆ ಬರೀತಾರೆ, ಆಹಾರದ ಪ್ರಶ್ನೆ ಬಗ್ಗೆ ಬರೀತಾರೆ, ವೈದ್ಯಕೀಯದ ಬಗ್ಗೆ ಬರೀತಾರೆ. ಯಾಕೆ ಇಷ್ಟೆಲ್ಲ ಬರೆಯಲು ಸಾಧ್ಯ ಅಂತಂದ್ರೆ, ಅಂತಹ ಜನರ ಜೊತೆಗೆ ಬೆರೆಯುವ ಮತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಗತ್ತನ್ನ ಓಡಾಡಿದ ಒಂದು ಅದ್ಭುತವಂತ ಅನುಭವ ಅವ್ರ ಜೊತೆಗೆ. ಹಾಗಾಗಿ ಒಂದು ವಿಸ್ತಾರವಂತ ಓದು ಮತ್ತು ವಿಸ್ತಾರವಾದಂತ ಓಡಾಟ ನಾಗೇಶ್ ಹೆಗಡೆ ಅವರಲ್ಲಿ ಇಂಥ ಒಂದು ಸ್ಪಷ್ಟತೆಯನ್ನ ತಂದುಕೊಟ್ಟಿದೆ. ಒಬ್ಬ ಪರಿಸರ ಕುರಿತಾಗಿ ಬರೆವಣಿಗೆ ಮಾಡುವನ ಮತ್ತು ವಿಜ್ಞಾನದ ಕುರಿತು ಆಲೋಚನೆ ಮಾಡುವಂತ ದೊಡ್ಡ ಸಮಸ್ಯೆ ಇರೋದು ಎಲ್ಲಿ ಅಂತ ಕೇಳಿದ್ರೆ ಆತನ ಕೂಪಮಂಡು ಕಥನದಲ್ಲಿ. ತಾನು ನಾಡಿದ್ದಷ್ಟೇ ಪರಿಸರ, ನಾನು ನೋಡಿದ್ದಷ್ಟೇ ವಿಜ್ಞಾನ ಅನ್ಕೊಳ್ಳುವಂತ ಒಂದು ಹೊತ್ತಿನಲ್ಲಿ ಅಂತ ಪರಿಸರವಾದಗಳು, ಅಂತ ವಿಜ್ಞಾನವಾದಗಳು ಜನ ವಿರೋಧಿಯಾಗಿ ನಿಂತಿರೋದನ್ನ ನಾವು ನೋಡುತ್ತೇವೆ. ನಾನು ಕಾಲೇಜು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಸೈದ್ಧಾಂತಿಕ ಬದ್ಧತೆಯು, ಖಚಿತತೆಯು ಎರಡೂ ಇಲ್ಲದಿರುವ ಪರಿಸರವಾದವನ್ನ, ಪರಿಸರವಾದಿಗಳನ್ನ ನೋಡ್ತಾ ಬಂದಿರೋದ್ರಿಂದ ನಾಗೇಶ್ ಹೆಗಡೆ ಅವರು ಪರಿಸರದ ಬಗ್ಗೆ ಬರೀತಾರೆ ಅನ್ನುವಾಗ್ಲೇ ಒಂದು ಸಣ್ಣ ಸಂಶಯದಿಂದ ನಾನು ನೋಡೋದಕ್ಕೆ ಶುರು ಮಾಡೋಣ. ಆದ್ರೆ ಆ ಸಂಶಯಕ್ಕೆ ಅರ್ಥ ಇಲ್ಲ ಅನ್ನೋದು ಅವರ ಲೇಖನವನ್ನು ಓದಿದಾಗ ನಮಗೆ ಸ್ಪಷ್ಟ ಆಗುತ್ತೆ. ತುಂಬಾ ಸಂದರ್ಭದಲ್ಲಿ